ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕಾಶಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ದಮ್ ರೋಟ್ ಅಂತಲೂ ಕರೀತಾರೆ, ಮತ್ತು ಬೂದ್ಗುಂಬಳಕಾಯಿ ಹಲ್ವಾ ಅಂತಲೂ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಪಕ್ಕಾ ಮದುವೆ ಮನೆಗಳಲ್ಲಿ ಮಾಡುವಂಥ ಶೈಲಿನ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 kg ಬರುವಂಥ ಒಂದು ಬೂದ್ಗುಂಬಳಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಪೀಲ್ ಆಫ್ ಮಾಡಿಬಿಟ್ಟು ಮತ್ತು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಈ ಥರ ತುರಿದು ಇಟ್ಕೋಬೇಕು. ನಾವು ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟೆಲ್ಲ ಹೇಗೆ ತುರಿತೀವೋ ಹಾಗೆ ತುರಿದು ಇಟ್ಕೋಬೇಕು. ಬಟ್ ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಸೊ ನಾವು ನೀರಿನಂಶ ಇರೋ ಥರನೇ ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬಾರ್ದು. ನೀರನ್ನೆಲ್ಲ ಸ್ವಲ್ಪ ಈ ಥರ ಹಿಂಡ್ಕೊಂಡು ತೊಗೋಬೇಕಾಗುತ್ತೆ ಬೂದ್ಗುಂಬಳಕಾಯಿನ. ಕೆಲವರು ನೀರನ್ನ ಹಿಂಡಿಸ್ದೇನೂ ತೊಗೊಂಡು ಮಾಡ್ತಾರೆ, ಆದರೆ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀರು ಹಿಂಡಿಸಿ ತೊಗೊಂಡು ಮಾಡೋದ್ರಿಂದ ವೆರಿ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ನೀರನ್ನ ಹಿಂಡಿಸಿ ತೊಗೊಂಡಿದ್ದೀನಿ ಅಂತ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು 2 kg ಬೂದ್ಗುಂಬಳಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಎಲ್ಲ ಅದ್ರ ಪೀಲ್ ಆಫು ಮತ್ತು ಸೀಡ್ಸ್ ಪೋರ್ಷನ್ ಎಲ್ಲ ಹೋಗಿ ಅದರದ್ದು ನೀರಿನ ಅಂಶ ಎಲ್ಲ ಹಿಂಡಿಸಿ ತೊಗೊಂಡ್ಮೇಲೆ ನನಗೆ ಆಲ್ಮೋಸ್ಟ್ ಒಂದು 3/4 kg ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ 2 kgಗೆ ಎಷ್ಟು ನೀರು ಬಂದಿದೆ ನೀವೇ ನೋಡಿದ್ದೀರಲ್ವ. ಇವಾಗ ನಾವು ತಗೊಂಡಂಥ ಬೂದ್ಗುಂಬಳಕಾಯಿನ ಕಪ್ಪಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹೇಳ್ಕೊಡೋಣ ಅಂತ ಅಷ್ಟೇ. ಇಲ್ಲಿ 1/4 ಕಪ್ಪಷ್ಟು ಬೂದ್ಗುಂಬಳಕಾಯಿ ಸಿಕ್ಕಿದೆ. ನಾನು 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಜೊತೆಗೆ ಡ್ರೈ ಫ್ರೂಟ್ಸ್ ನೀವು ಯಾವುದನ್ನು ಬೇಕಾದರೂ ಹಾಕ್ಕೋಬೋದು, ಎಕ್ಸೆಪ್ಟ್ ದ್ರಾಕ್ಷಿ ಅಂತ ಹೇಳ್ತೀನಿ, ಬಿಕಾಸ್ ದ್ರಾಕ್ಷಿದು ನೆಸೆಸಿಟಿ ಕಾಶಿ ಹಲ್ವಾ ಖಂಡಿತ ಇರಲ್ಲ. ಆ್ಯಂಡ್ ಸ್ವಲ್ಪ ಕೋವಾ ಮತ್ತು ಸ್ವಲ್ಪ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ದ್ರಾಕ್ಷಿ ಬೇಕಾದರೆ ಹಾಕೋಬೋದು, ಇಲ್ಲ ಅಂತಲ್ಲ, ಬಟ್ ದ್ರಾಕ್ಷಿ ಹಾಕ್ಕೊಳ್ದೇ ಇದ್ರೇ ಬೆಸ್ಟ್. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಬೂದ್ಗುಂಬಳಕಾಯಿ ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಫಸ್ಟ್ಗೆ. ಇನ್ನೂ ಇಲ್ಲಿ ಸ್ಟವ್ವೇ ಹಚ್ಚಿರಲ್ಲ, ಆವಾಗಲೇ ಸುಮ್ಮನೆ ಈ ಥರ ಒಂದು ರಾ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟವ್ನ ಹಚ್ಕೋಬೇಕಾಗುತ್ತೆ. ಮೊದಲಿಗೆ ಏನೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೂದ್ಗುಂಬಳಕಾಯಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು. ಆಮೇಲೆ ಸ್ಟವ್ ಹಚ್ಕೊಂಡು ಈ ಥರ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ನಾವು ಸ್ಟಾರ್ಟಿಂಗೇ ಸಕ್ಕರೆ ಸೇರಿಸೋದ್ರಿಂದ ಇದ್ರ ರುಚಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸುಮಾರು ಜನ ನಾನು ನೋಡಿರ್ತೀನಿ ಲಾಸ್ಟಲ್ಲಿ ಹಾಕ್ತಾರೆ, ಅದು ಫಸ್ಟಲ್ಲೇ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದು ಸಕ್ಕರೆಯಲ್ಲಿ ನೀರು ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 to 3 minutes ಕಂಟಿನ್ಯೂಸ್ ಆಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಾ ಅಲ್ವಾ, ಸಕ್ಕರೆಯಲ್ಲಿ ಬಿಟ್ಟಿದ್ದಂಥ ನೀರೆಲ್ಲ ಚೆನ್ನಾಗಿ ಸುಂಡ್ಕೊಂಡು ಈ ಥರ ಆಗುತ್ತೆ. ಸೊ ಇವಾಗ ನಾವು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕಾಗುತ್ತೆ. ಜೊತೆಗೆ ನಾವು ಸ್ವಲ್ಪ ಕೋವನ್ನು ತೊಗೊಂಡಿದ್ದೀನಿ. ಕೋವನ್ನು ಇದೇ ಸ್ಟೇಜಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ಮುಂಚೆನೇ ಹೇಳಿದಾಗೆ ಮದುವೆ ಮನೆಗಳಲ್ಲಿ ಮಾಡುವಂಥ ಅಥವಾ ದೊಡ್ಡ ಫಂಕ್ಷನ್ಗಳಲ್ಲಿ ಮಾಡುವಂಥ ಸ್ಟೈಲಲ್ಲಿ ತೋರಿಸ್ತಿರೋದ್ರಿಂದ ಕಾಶಿ ಹಲ್ವಾನ, ಕೋವಾ ಎಲ್ಲನೂ ನಾನು ಪರ್ಫೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಕೋವಾ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಮತ್ತು ನೋಡಿ, ನಾನು ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿ ಆದಮೇಲೆ ಪಕ್ಕದ ಸ್ಟವ್ವಲ್ಲಿ ನಾನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಸೊ ಅದಕ್ಕೆ ನಾನು ಇಲ್ಲಿ 4 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ, ನೀವು ಹಾಕ್ಕೋಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದಿದೆ ಅದನ್ನೆಲ್ಲ ಹಾಕ್ಕೋಬೋದು, ಎಕ್ಸೆಪ್ಟ್ ದ್ರಾಕ್ಷಿ ನಾನು ಮುಂಚೆನೇ ಹೇಳಿದಾಗೆ. ಡ್ರೈ ಫ್ರೂಟ್ಸು ಸ್ವಲ್ಪ ಹಾಗೆ ಫ್ರೈ ಆಗ್ತಿದೆ ಅಂದಮೇಲೆ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಇದು ಗೇಮ್ ಚೇಂಜರ್ ಇದರಲ್ಲಿ ಅಂತ ಹೇಳ್ಬೋದು. ನಾವು ಚಿರೋಟಿ ರವೆ ಹಾಕೋದ್ರಿಂದ ಕಾಶಿ ಹಲ್ವಾದು ಚೆನ್ನಾಗಾಗುತ್ತೆ ಬೈಂಡಿಂಗು. ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡಿಬಿಟ್ಟು ನೋಡಿ, ಈಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಶಿ ಹಲ್ವಾಗೆ. ಆ ಫ್ರೈಯಿಂಗ್ ಪ್ಯಾನ್ಗೆ ಆ್ಯಡ್ ಮಾಡಿಕೊಂಡು ಪ್ರಾಪರಾಗಿ ಮಿಕ್ಸ್ ಕೊಡಬೇಕು. ಇದು ತುಂಬ ಕ್ವಿಕ್ಕಾಗುತ್ತೆ. ಸೊ ಇವಾಗ ನೋಡಿ, ಲಾಸ್ಟಿಗೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಒಂದು ಸ್ವಲ್ಪ ಸಕ್ಕರೆ ಜೊತೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಯಾಕಂದರೆ ಅದ್ರದ್ದು ಏಲಕ್ಕಿ ಎಲ್ಲ ಬಾಯಿಗೆ ಸಿಗಬಾರ್ದು ಕಾಶಿ ಹಲ್ವಾದಲ್ಲಿ. ಕಂಪ್ಲೀಟಾಗಿ ಅದು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ಆ್ಯಂಡ್ ಒಳ್ಳೆ ಫ್ರ್ಯಾಗ್ರೆನ್ಸ್ ಸಹ ಬರ್ತಿರುತ್ತೆ ಏಲಕ್ಕಿ ಹಾಕೋದ್ರಿಂದ. ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಾದಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅಲ್ಲಿಗೆ ಕಾಶಿ ಹಲ್ವಾ ರೆಡಿ ಅಂತ ಅರ್ಥ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮದುವೆ ಮನೆಗಳಲ್ಲಿ ಹೀಗೆ ಮಾಡೋದು ಪರ್ಫೆಕ್ಟಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತು ಕಾಶಿ ಹಲ್ವಾನ ತಣ್ಣಗಾದ್ಮೇಲೆ ತಿನ್ನೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ.
ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.